ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯರವರು ಪೌರ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಪೌರ ಕಾರ್ಮಿಕರಿಂದ ಪುರಸಭೆ ಎದುರು ದಿಢೀರ್ ಪ್ರತಿಭಟನೆ. ಪೌರ ಕಾರ್ಮಿಕರ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಬೆಂಬಲ. ಉತ್ತಮ ಶಿಕ್ಷಣದಿಂದ ಮಾತ್ರ ಮಕ್ಕಳ ಬದುಕು, ಭವಿಷ್ಯ ಸದೃಢವೆಂದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ. ನುಗ್ಗೇಹಳ್ಳಿಯಲ್ಲಿನ ಶ್ರೀ ಗೋಕುಲ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. ಹಾಗೂ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯಲ್ಲಿ ನಡೆಯುವ 10 ಮತ್ತು 12ನೇ ತರಗತಿ ಪರೀಕ್ಷೆಗಳು. ಪರೀಕ್ಷೆಗೆ ಹೆದರದೆ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸುವಂತೆ ಮಕ್ಕಳಿಗೆ ಕರೆ ಕೊಟ್ಟ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ಪಟ್ಟಣದ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯರವರು ತಮ್ಮ ಮನೆಯ ಸುತ್ತಮುತ್ತ ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಮಾಡಿಸಿಕೊಂಡು ಖುಷಿಯಿಂದ 1,000 ಹಣ ನೀಡಿ ಇದೀಗ ಪೌರ ಕಾರ್ಮಿಕರು ಲಂಚ ಪಡೆದರು ಎಂದು ಪುರಸಭಾ ಮುಖ್ಯಾಧಿಕಾರಿಗೆ ಮತ್ತು ಸ್ವಚ್ಛತೆ ಮಾಡುವುದಿಲ್ಲವೆಂದು ಪೊಲೀಸ್ ಠಾಣೆಗೆ ದೂರು ನೀಡಿರುವುದನ್ನು ಖಂಡಿಸಿ ಪೌರ ಕಾರ್ಮಿಕರು ಪುರಸಭೆ ಎದುರು ಪ್ರತಿಭಟನೆ ನಡೆಸಿದರು. ವಾರ್ಡ್ ನಂಬರ್ 10ರಲ್ಲಿರುವ ಡಾಕ್ಟರ್ ಸುಬ್ರಹ್ಮಣ್ಯರವರ ಮನೆಯ ಪಕ್ಕದ ನಿವೇಶನದಲ್ಲಿದ್ದ ಕಸವನ್ನೆಲ್ಲ ಕಳೆದ ಸೋಮವಾರದಂದು ತೆರವು ಮಾಡಿ ಸ್ವಚ್ಛತೆ ಮಾಡಲಾಗಿತ್ತು. ಉತ್ತಮವಾಗಿ ಸ್ವಚ್ಛತೆ ಮಾಡಿದ್ದ ಪೌರ ಕಾರ್ಮಿಕರಿಗೆ ಜ್ಯೂಸ್ ನೀಡಿ 1,000 ಹಣವನ್ನು ಡಾಕ್ಟರ್ ಸುಬ್ರಹ್ಮಣ್ಯರವರು ನೀಡಿದ್ರು. ಪೌರ ಕಾರ್ಮಿಕರ ಮುಖಂಡೆ ಸುಮಾ ಎಲ್ಲರಿಗೂ ಹಣವನ್ನು ಸಮನಾಗಿ ಹಂಚಿದ್ರು. 2 ದಿನಗಳ ತರುವಾಯ ಸುಬ್ರಹ್ಮಣ್ಯರವರು ಸುಮಾರವರ ಹಿಂದೆ ಬಿದ್ದು ನನ್ನ ಹಣ ನೀಡುವಂತೆ ಒತ್ತಾಯ ಮಾಡತೊಡಗಿದ್ರು. ಆಕೆಯನ್ನು ದಿನ ಹಿಂಬಾಲಿಸುವುದು, ಕೆಲಸ ಮಾಡುವ ಸ್ಥಳಗಳಿಗೆಲ್ಲ ಹೋಗಿ ಹಣ ನೀಡುವಂತೆ ಕಿರುಕುಳ ನೀಡುತ್ತಿದ್ದನ್ನ ಸಹಿಸಲಾಗದೆ ಸುಮಾ ಅವರು 1,000 ಹಣವನ್ನ ಹಿಂದಿರುಗಿಸಿದ್ರು. ಇದೀಗ ಪೌರ ಕಾರ್ಮಿಕರು ಲಂಚ ಸ್ವೀಕರಿಸಿದರು ಎಂಬ ಆಪಾದನೆ ಮಾಡಿ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ದೂರು ನೀಡಿರುವುದನ್ನು ಖಂಡಿಸಿ ಪೌರ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಿ ಕಸ ತುಂಬಿದ ಟ್ರ್ಯಾಕ್ಟರ್, ಆಟೋದೊಂದಿಗೆ ಪುರಭವನದ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪೌರ ಕಾರ್ಮಿಕೆ ಸುಮಾ, ನಾನೇನು ಹಣ ಕೇಳಿರಲಿಲ್ಲ, ಅವರಾಗೆ ಖುಷಿಯಿಂದ ಹಣ ನೀಡಿ ಇದೀಗ ಹಣ ಹಿಂದಿರುಗಿಸುವಂತೆ ಪೀಡಿಸುತ್ತಿದ್ರು. ಹಣ ನೀಡಿದ ಮೇಲೂ ಸುಮ್ಮನಿರದೆ ನನ್ನನ್ನ ಹಿಂಬಾಲಿಸುವುದು, ಏಕವಚನದಲ್ಲಿ ಮಾತನಾಡುವುದು, ಕೀಳಾಗಿ ಮಾತನಾಡುವುದು ಮಾಡುತ್ತಿದ್ದಾರೆ. ನಾವು ಸರಿಯಾಗಿ ಸ್ವಚ್ಛತೆ ಮಾಡುವುದಿಲ್ಲ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಮತ್ತು ಸಿಒ ಅವರಿಗೆ ದೂರು ನೀಡಿದ್ದಾರೆ. ಇದನ್ನು ಖಂಡಿಸಿ ಡಾಕ್ಟರ್ ಸುಬ್ರಹ್ಮಣ್ಯ ಅವರ ವಿರುದ್ಧ ಕ್ರಮವಾಗಬೇಕೆಂದು ಆಗ್ರಹಿಸಿ ಧರಣಿ ಮಾಡುತ್ತಿದ್ದೇವೆ ಎಂದರು. ಇನ್ನು ಪೌರ ಕಾರ್ಮಿಕರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಕಾರ್ಮಿಕ ಸಂಘಟನೆ, ಸಿಐಟಿಯು ಸಂಘಟನೆಗಳ ಮುಖಂಡರು ಸೇರಿ ಮಾಜಿ ಪುರಸಭಾ ಸದಸ್ಯ ದಂಡೋರ ಮಂಜುನಾಥ್, ಕಾರ್ಮಿಕ ಸಂಘಟನೆಯ ಎಚ್ಎಸ್ ಮಂಜುನಾಥ್, ತೆಂಗು ಬೆಳೆಗಾರರ ಸಂಘದ ಮುಖಂಡ ರಾಮಚಂದ್ರ ಸೇರಿ ಪೌರ ಕಾರ್ಮಿಕರ ಮುಖಂಡರಾದ ವೆಂಕಟರಾಮು, ಮನು, ಸುಮಾ, ಪ್ರಕಾಶ್ ಸೇರಿ ಇತರರು ಇದ್ದರು. ಹೋದ ಸೋಮವಾರ 8 ದಿವಸದೆಲ್ಲ ಕೆಲಸ ಮಾಡಿದ್ವಿ. ನಾವು ಕೆಲಸ ಮಾಡೋದಕ್ಕೆ ಜ್ಯೂಸು ನೀರು ತಂದ್ರು. ಅವರು ತಗೊಂಡು ಬಂದು ಕರೆದ್ರು. ನಿಮ್ಮಲ್ಲಿ ಲೀಡ್ರ್ ಯಾರು ಅಂತ ನಮ್ಮವ್ರಿಗೆ ಗೊತ್ತಲ್ಲ, ನನಗೆ ತೋರಿಸ್ತಾರೆ, ಬಾರಮ್ಮ ಇಲ್ಲಿ ಅಂತ ನನಗೆ ಕರೆದ್ರು. ನಾನು ಹೋದೆ. ಹೋಗೋದ ತಕ್ಷಣ ನನ್ನ ಕೈಲಿ 1,000 ರೂಪಾಯಿ ದುಡ್ಡು ಅವರೇ ಕೊಟ್ಟರು. ನೋಡಿ, ನೀವು ಕೆಲಸ ಮಾಡ್ತಾ ಇದ್ರೆ ತಗೊಳ್ಳಿ ಅಂತ. ನಾನೇನು ಮಾಡಿದೆ, ನಮ್ಮ ಲೇಬರ್ಗಳಿಗೆಲ್ಲ ಹಂಚಿದೆ. 1,000 ರೂಪಾಯಿಲೆ ಹಂಚಿದಾಗ 1 ವಾರದಿಂದ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇತ್ತು. ನಾನು ದುಡ್ಡು ಕೊಟ್ಟೆ ಅಂತ. ಆವಾಗ ಸರಿ ಬಿಡಪ್ಪ, ನೀನು ದುಡ್ಡು ಕೊಟ್ಟರು ದೊಡ್ಡ ನಮಸ್ಕಾರ ಅಂತ ನಾನು ನಿನ್ನೆ ಹೋಗಿ 1,500 ಎಲ್ಲರೂ ಕರ್ಕೊಂಡೋಗಿ ಕೊಟ್ಟು ಬಂದೆ ಮೇಲೆ ಅವ್ರು ನಿನ್ನೆ ಮುಗಿದೋಯ್ತು. ಇವತ್ತು 5 ಗಂಟೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಿಂದಗಡೆ ಫಾಲೋ ಮಾಡ್ತಾನೆ. ಇವತ್ತು ಬೆಳಗ್ಗೆ ಮನೆ ತನಕ ಬಂದಿದ್ದಾನೆ ನನಗೆ ಫಾಲೋ ಮಾಡಿಕೊಂಡು. ನಾನು ಮಾತಾಡಿಲ್ಲ. ಅವಾಗ ನಮ್ಮ ಯಾರೊಬ್ಬರು ಎತ್ಕೊಂಡು, ಯಾಕಪ್ಪ ಹುಡುಗಿಗೆ ಫಾಲೋ ಮಾಡ್ತಾರೆ, ನಿನ್ನೆ ದುಡ್ಡು ಕೊಟ್ಟಾಯ್ತಲ್ಲ, ನಿನ್ನ ಪಾಡ ನೀನು ಸುಮ್ಮನೆ, ನಾನೆಲ್ಲ ಬಂದಿದ್ದೀನಿ, ನಾನು ಯಾರ್ದೋ ನನ್ನ ಫ್ರೆಂಡಿಗೆ ಮನೆಗೆ ಬಂದಿದ್ದೀನಿ, ನಾನೆಲ್ಲ ನಿಮಗೆ ಯಾಕೆ ಅಂತ ನಾನು ಎಲ್ಲರ ಮೇಲೆ ನಮಗೆ ಇವ್ರು ಹೇಳೋದು, ಅವಳು ಅಂತ ನಮ್ಮನ್ನು ಮಾತಾಡಿಸ್ತಾನೆ. ವಾರಲ್ಲಿಂದ ಮುಂದೆ ಒಂದು ಗೌರವನೂ ಕೊಡ್ದಂಗೆ ನಮ್ಮನ್ನು ಮಾತಾಡ್ತಾ ಇದ್ದಾರೆ. ಏನು ಬೇಕಾದ್ರೆ ಮಾತಾಡ್ತಾರೆ. ನಾನು ಮಾತಾಡ್ತಾನೆ, ಬರೋ ಉಲ್ಟಾ ಮಾತಾಡ್ತಾನೆ. ನಾನು ಎಲ್ಲ ಆ ಥರ ಮಾತಾಡ್ತಾ ಇದ್ದ. ಎಲ್ಲರೂ ಯಾರು ಅವ್ರು ಕೊಟ್ಟಿದ್ದೆ ನಾವು ಈಸ್ಕೊಂಡಿದ್ದಕ್ಕೆ ನಾವು ಮತ್ತೆ ತಿರುಗಿ ವಾಪಸ್ ಕೊಟ್ಟೇ ಬಿಟ್ಟಿದ್ದೀವಿ. ನಾವು ಅವ್ರು 1 ರೂಪಾಯಿ ದುಡ್ಡು ಇಟ್ಕೊಳ್ಳೋಕ್ಕೆ ತಗೊಂಡೋಗಿ ಕೊಟ್ಟು ಬಂದಿದ್ದೀವಿ. ನಿನ್ನೆ ಮಾತಾಡಿದ್ವಿ, ಆಯ್ತು ಸ್ವಾಮಿ ನಿನ್ನ ತಪ್ಪಾಯ್ತು, ನಾವು ಇಸ್ಕೊಂಡಿದ್ದಕ್ಕೆ ಆಯ್ತು ತಗೊಂಡು ಹೋಗಿ ಅಂತ ಕೊಟ್ಟು ಬಂದಿದ್ದೀವಿ. ನಾವು ದುಡ್ಡು ಕೊಟ್ಟಾದ ಮೇಲೆ ಅವರು ಸುಮ್ಮನೆ ಇರಬೇಕು ತಾನೆ. ಮತ್ತೆ 5 ಗಂಟೆಗೆ ನನಗೆ ಬೇಕಾದ್ರೆ ಎಲ್ಲ ಕ್ಲೀನಾಗಿ ಕೆಲಸ ಮಾಡಿಸಿ ಅಂತ ಮಾತಾಡ್ತಾರಂತೆ. ಎಲ್ಲ ಮಾತಾಡ್ಬೋದು. ನಮ್ಗೆ ಮುಂಡೇರು ಅಂತ ಅವ್ರ ಏನೋ ಅಂದ್ಬಿಟ್ಟು ಮುಂಡೇರು ಅಂತ ಮಾತಾಡಕ್ಕಾಗುತ್ತಾ ಸರ್? ಚೆನ್ನಾಗಿ ಕೆಲಸ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಕೆಲಸ ಮಾಡಿಸ್ತೀವಿ ಅಂತ ಅಂದ್ರೆ ನಾವು ಅಷ್ಟು ಕೀಳಾಗಿದ್ದೀವ ಸರ್.
ಮಾತಾಡೋದಕ್ಕೆ ಅವರು ಕೆಲಸ ಮಾಡಿದೀವಿ ಅದು ಅವರ ಮನೆ ಎಲ್ಲ ನನ್ನ ಚರಂಡಿ ಎಲ್ಲ ನನ್ನ ಬೀದಿ ಕೆಲಸ ಮಾಡಲ್ಲ, ಅವರ ಮನೆ ಕೆಲಸ ಮಾಡಿಸಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಅವರ ಮನೆ ಅವರ ಪ್ರೀತಿಯಿಂದ ಕೊಟ್ಟು ಅವರೇ ನಮ್ಮ ಮೇಲೆ ಕಂಪ್ಲೇಂಟ್ ಡಿಸಿ ಬರೀತೀನಿ ಹೇಳಿ ಬೆಳಗ್ಗೆ 5 ಗಂಟೆಗೆ ನನ್ನ ಮನೆಗೆ ಯಾಕೆ ಬರ್ಬೇಕು? ಕೆಲಸದವ್ರು ಎಲ್ಲೇ ಹೋಗ್ಲಿ ಅವ್ರ ಹಿಂದೆ ಫಾಲೋ ಮಾಡ್ತಾ ಇದ್ದಾರೆ ಇವರು. ಮಗಕ್ಕೆ ಸಮಾಜದಲ್ಲಿ ತಲೆಗೆ ಇದನ್ನ ಹಾಕೋತಾರೆ, ಫಾಲೋ ಮಾಡ್ತಾ ಇದ್ದಾರೆ ಅವರು. ಎಲ್ಲ ಕಡೆ ಕೆಲಸ ಎಲ್ಲೆಲ್ಲಿ ಮಾಡ್ತಾ ಇದಾರೋ ಅಲ್ಲೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಮನೆ ಅಂದ್ಬಿಟ್ಟು ಒಳಗಡೆ ಹೋಗಿ ಬಂದೇ ಇರೋ ಈಚೆ ಕಡೆಗೆ ಕರಿತಾ ಇದ್ರು, ಬರ್ತಾ ಇಲ್ಲ. ಪೊಲೀಸ್ ಅವ್ರು ಕರ್ಸ್ಬಿಟ್ಟು ಮತ್ತೆ ಬಂದವ್ರು ಈಚೆ ಕಡೆ ಹೆಲ್ಮೆಟ್ ಹಾಕೊಂಡು ಬಂದ್ರೆ ಮಾರ್ಕ್ಸ್ ಹಾಕೋತಾನೆ. 5 ಗಂಟೆಗೆ ನಾವು ಅಡ್ರೆಸ್ ಮೈಸೂರು ಮೇನ್ ರೋಡ್ಗಳು ಕೂಡಿಸ್ತಾ ಇರ್ತೀವಿ. ಬಂದು ಹಿಂದ್ಗಡೆ ಯಾರು ಹೊಣೆ? ನಾವು ಕಷ್ಟ ಪಡ್ಕೊಂಡು ಚರಂಡಿ ಬಾಚ್ಕೊಂಡು ಕಸ ಗುಡಿಸ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಸಮಾಜದಲ್ಲಿ ಅವ್ರಿಗೆ ಒಂದು ಗೌರವ ಇದೆ, ಮಾನವೀಯತೆ ಇದೆ. MBBS ಓದ್ಬಿಟ್ಟು ಒಬ್ಬರು ಡಾಕ್ಟರ್ ಆಗಿದ್ದಾರೆ. ಆ ಗೌರವ ಅವರು ಉಳಿಸ್ಕೋಬೇಕು. ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಏನು ಅವ್ರಿಗೆ ಒಂದು ಗೌರವ ಇದೆ. ಅವರೊಬ್ಬ MBBS ಓದ್ಬಿಟ್ಟು ಡಾಕ್ಟರ್ ಆಗಿದ್ದಾರೆ. ನಾವುಗಳೇ ಎಷ್ಟೋ ಜನಗಳು ಪೌರ ಕಾರ್ಮಿಕರಾಗಲಿ ಯಾರೇ ಆಗಲಿ ಸಾರ್ವಜನಿಕರು ಅಲ್ಲಿ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಕೊಡಿ ಅಂದರೆ ನಮ್ಗೆ ಗೊತ್ತಿರಲ್ಲ ಯಾವ ಇಂಜೆಕ್ಷನ್ ಕೊಡ್ತಾರೆ ಅಂತ. ಅವೆಲ್ಲ ನಮಗೆ ನಾರ್ಮಲ್ ಆಗಿ ಕೊಡ್ತಾರೆ, ನಾವು ತೊಗೊಂಡು ಹೋಗ್ತಾ ಇರ್ತೀವಿ. ಆ ಗೌರವನ ಅವ್ರು ಉಳಿಸ್ಕೋಬೇಕು. ಆ ಪೌರ ಕಾರ್ಮಿಕರ ಬಗ್ಗೆ ಏನಕ್ಕೆ ಮಾತಾಡಬೇಕು, ಏನಕ್ಕೆ ಈಗ ಅವ್ರ ಮನೆ ಹತ್ರ ಕೆಲಸ ಮಾಡಿದಾಗ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದನ್ನ ಅದನ್ನೇನಕ್ಕೆ ಎತ್ತಿ ಹಿಡಿದು ಮಾತಾಡಬೇಕು? ಎಷ್ಟು ಕಡೆ 23 ವಾರ್ಡಲ್ಲಿ ಎಷ್ಟೋ ಜನ ಬಂಡ್ರಮ್ಮ ಕುಂಕುಮ ಕೊಡ್ತಾರೆ, ಸೀರೆ ಬಟ್ಟೆ ಕೊಡ್ತಾರೆ, ಟೀ ಶರ್ಟ್ ಕೊಡ್ತಾರೆ, ಬಟ್ಟೆಗಳೆಲ್ಲ ಕೊಟ್ಬಿಟ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ರೆ ಏನದು ಅರ್ಥ? ಅವ್ರಿಗೆ ತಿಳುವಳಿಕೆ ಇದೆಯಾ ಇಲ್ವಾ? ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಅವ್ರ ಮನೇಲಿ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು. ಯಾವ ಮಗುವು ಶಿಕ್ಷಣದಿಂದ ವಂಚಿತವಾಗಬಾರದು. ಉತ್ತಮ ಶಿಕ್ಷಣದಿಂದ ಮಾತ್ರ ಮಕ್ಕಳು ಮುಂದೆ ಸದೃಢವಾದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಹೇಳಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ಶ್ರೀ ಗೋಕುಲ ವಿದ್ಯಾಸಂಸ್ಥೆ ಮತ್ತು ಗೋಕುಲ ಅಕಾಡೆಮಿ ವತಿಯಿಂದ ಗೋಧೂಳಿ ಪ್ರತಿಭಾ ಪಯಣ 2025-26ನೇ ಸಾಲಿನ 30ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಮಗುವು ಶಿಕ್ಷಣ ಪಡೆಯುವಂತಾಗಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡಿಸುವಲ್ಲಿ ಪೋಷಕರು ಹೆಚ್ಚು ಆಸಕ್ತಿ ವಹಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಲು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು. ಈ ಭಾಗದಲ್ಲಿ ಕಳೆದ 30 ವರ್ಷಗಳಿಂದ ಶ್ರೀ ಗೋಕುಲ ವಿದ್ಯಾಸಂಸ್ಥೆ ಕಡಿಮೆ ಶುಲ್ಕ ಪಡೆದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ. ಶಾಲೆಗೆ ಉತ್ತಮ ರಸ್ತೆಯ ಅವಶ್ಯಕತೆ ಇದ್ದು, ಜೊತೆಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಸಂಸ್ಥೆಯ ಕಾರ್ಯದರ್ಶಿಗಳು ಮನವಿ ಮಾಡಿದ್ದು, ಈ ಬಗ್ಗೆ ಶಾಸಕರಿಗೆ ತಿಳಿಸಿ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದರು. ಮಾತನಾಡುವಂತ ಸಂದರ್ಭದಲ್ಲಿ ಬಹುಶಃ ಇಲ್ಲಿ CCA ಪ್ರೋಗ್ರಾಂಗಳ ಜೊತೆಯಲ್ಲಿ ಇವತ್ತು ಸಂಸ್ಕೃತಿ, ಸಂಸ್ಕಾರ, ಮೌಲ್ಯಗಳು ಮತ್ತು ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಆಸಕ್ತಿಯನ್ನ ವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷವಾಗಿ ಇರುವಂಥದ್ದು. ಆದ್ರಿಂದ ಎಲ್ಲ ನಾನು ವಿದ್ಯಾರ್ಥಿಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ, ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನ ಸರಿಯಾದ ರೀತಿನಲ್ಲಿ ಸದ್ಬಳಕೆಯನ್ನ ಮಾಡಿಕೊಂಡು ನಿಮ್ಮ ಭವಿಷ್ಯಗಳನ್ನ ಒಳ್ಳೆ ರೀತಿ ರೂಪಿಸ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ, ಜೊತೆಗೆ ಎಲ್ಲ ನಮ್ಮ ಪೋಷಕ ವರ್ಗದವರಿಗೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ, ನಾವು ಯಾವತ್ತೂ ಕೂಡ ಮಕ್ಕಳಿಗೆ ದಾರಿದೀಪವಾಗಿರಬೇಕು. ಅವ್ರಿಗೆ ಭುಜ ತಟ್ಟಿ ಪ್ರೋತ್ಸಾಹಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಯಾಕೆಂದ್ರೆ ಈ ವಯಸ್ಸಿನ ಮಕ್ಕಳುಗಳನ್ನ ನಾವು ಯಾವ ರೀತಿ ಬೇಕಾದರೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಯಾಕೆಂದ್ರೆ ಅದೇ ಗಾದಿ ಮಾತಿದೆಯಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂಥದ್ದನ್ನ ಈ ಹಂತದಲ್ಲಿ ಈ ಗಿಡನೇ ನಾವು ಕರೆಕ್ಟಾಗಿ ಯಾವುದೇ ಒಂದು ನಾವು ಗಿಡಕ್ಕೆ
ಪಾಟ್ನಲ್ಲಿ ಗಿಡವನ್ನು ನೆಡುವಂಥ ಸಂದರ್ಭದಲ್ಲಿ ಪಕ್ಕಕ್ಕೆ ನಾವು ಸಪೋರ್ಟ್ ಆಗಿ ಒಂದು ಕಡ್ಡಿಯನ್ನು ಅದು ಒಂದು ಇದನ್ನು ನೆಟ್ಬಿಟ್ಟು ಅದು ಗಿಡ ಸ್ಟ್ರೈಟ್ ಆಗಲಿ ಅನ್ನುವಂಥದ್ದನ್ನು ನಾವು ಮಾಡ್ತೇವೆ. ಅದೇ ರೀತಿಯಾಗಿ ನಾವು ಮಕ್ಕಳುಗಳಿಗೂ ಕೂಡ ಅದೇ ಭಾವನೆಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ. ಏಕೆಂದರೆ ಇವತ್ತು ನಾವು ಮಕ್ಕಳಿಗೋಸ್ಕರನೇ ಪ್ರತಿಯೊಂದು ಕೂಡ ಮಾಡೋದು. ನಾವು ಪೇರೆಂಟ್ಸ್ಗಳು ನಾವು ಮಕ್ಕಳಿಗೋಸ್ಕರ ದುಡಿತೀವಿ, ನಾವು ಮಕ್ಕಳಿಗೋಸ್ಕರ ಕಷ್ಟಪಡ್ತೀವಿ, ನಮ್ಮ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಓದಲಿ ಅನ್ನುವಂತಹ ಮನೋಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡೋಕೆ ಆಗದೇ ಇರೋಷ್ಟು ಬ್ಯುಸಿ ಶೆಡ್ಯೂಲ್ಗಳು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ರೀತಿ ಎಂದೂ ಕೂಡ ಆಗಬಾರ್ದು. ಯಾಕೆಂತಂದರೆ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಅವ್ರ ಜೊತೆ ನಾವು ಫ್ರೆಂಡ್ಸ್ ರೀತಿ ಇರುವಂಥದ್ದನ್ನು ಕೂಡ ಬಹಳ ಮುಖ್ಯ. ಜೊತೆಗೆ ಸಮಾಜದಲ್ಲಿ ನಡೀತಿರುವಂಥ ಇತರ ಘಟನೆಗಳಿರ್ಬೋದು, ಅವ್ರಿಗೆ ಸರಿ ತಪ್ಪುಗಳನ್ನು ನಾವು ಫ್ರೆಂಡ್ಸ್ ರೀತಿಯಲ್ಲಿ ಅವ್ರಿಗೆ ಹೇಳಿಕೊಂಡು ಜೊತೆನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಪೋಷಕರ ಒಂದು ಜವಾಬ್ದಾರಿ. ಜೊತೆಗೆ ಮಕ್ಕಳು ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಆ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ರೆ ಅವರ ಭವಿಷ್ಯಗಳನ್ನು ಕೂಡ ರೂಪಿಸ್ಕೊಳ್ಳೋದಕ್ಕೆ ಬಹಳಷ್ಟು ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ನಾರಾಯಣ್ ಮಾತನಾಡಿ, ನವೋದಯ ಕೇಂದ್ರೀಯ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆ ಹೊಂದುತ್ತಿದ್ದಾರೆ. ಹಲವು ಖಾಸಗಿ ಶಾಲೆಗಳ ಪೈಪೋಟಿ ನಡುವೆಯೂ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಎಂದಿಗೂ ಕುಸಿದಿಲ್ಲ. ಈ ಭಾಗದ ಜನರಿಗೆ ಗೋಕುಲ ವಿದ್ಯಾಸಂಸ್ಥೆಯ ಬಗ್ಗೆ ಹೆಚ್ಚು ನಂಬಿಕೆ ಇರುವ ಕಾರಣದಿಂದಲೇ ಪ್ರತಿ ವರ್ಷವೂ ಮಕ್ಕಳ ದಾಖಲಾತಿ ಹೆಚ್ಚಳವಾಗುತ್ತಿದೆ ಎಂದರು. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಗೆ ಹಾಗೂ ಪೋಷಕರಿಗೆ ನಡೆದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ವಿಜೇತಗೊಂಡವರಿಗೆ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಲಾಯಿತು. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ತಮ ವಿದ್ಯಾರ್ಥಿಗೆ ನೀಡುವ ಪ್ರಶಸ್ತಿಯನ್ನು ನೀಡಲಾಯಿತು ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಹಿಂದೆ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದ ದೇವರಾಜ್, ಜೆಎಲ್ ರವಿ, ಶಿಕ್ಷಕಿಯಾದ ಎನ್ಬಿ ಲಕ್ಷ್ಮೀದೇವಿ ಅವರನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪಟೇಲ್ ಕುಮಾರ್, ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬೆಳಗಿಹಳ್ಳಿ ಪುಟ್ಟಸ್ವಾಮಿ, ಹೋಬಳಿ ಶಿಕ್ಷಣ ಸಂಯೋಜಕರಾದ ಕರಿಯಪ್ಪಗೌಡ, ಸಿಆರ್ಪಿಗಳಾದ ಮಂಚೇಗೌಡ, ಅಶೋಕ್ ಸುಂದರನ್, ಶ್ರೀಕಾಂತ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಳ್ಳೇಗೌಡ, ನಟರಾಜ್ ಯಾದವ್, ಹೊನ್ನೇಗೌಡ, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎನ್ಬಿ ಉಮೇಶ್, ಗೌರವ ಅಧ್ಯಕ್ಷ ಎಚ್ಎಂ ಗೋಪಾಲ್, ನಿರ್ದೇಶಕ ಪೃಥ್ವಿ ಯಾದವ್, ಮುಖ್ಯ ಶಿಕ್ಷಕಿ ಭುವನೇಶ್ವರಿ, ಪ್ರಮುಖರಾದ ಶಿವಮ್ಮ ನಾರಾಯಣ್, ಸಾವಿತ್ರಮ್ಮ ಗೋಪಾಲ್, ಮನೋಜ್ ಯಾದವ್ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು, ಮಕ್ಕಳ ಪೋಷಕರು ಪಾಲ್ಗೊಂಡಿದ್ದರು. ಆಮೇಲೆ ಅವರು ಶಾಸಕರಾಗಿದ್ದು, ಇವೆಲ್ಲದರ ನಂತರ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಇಡೀ ರಾಜ್ಯದ ಚುನಾವಣಾಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸುವಂತ ಸಂದರ್ಭ ಬಂತು. ಆವಾಗ ಬಾಲಕೃಷ್ಣ ಅವರು ಆಯ್ಕೆಯಾದರು. ನನಗೆ ನೆನಪಿದೆ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹಾಸನದಲ್ಲಿ 5 ವರ್ಷ ಇದ್ದೆ, KSFC ನಲ್ಲಿ ಡೆಪ್ಟಿ ಮ್ಯಾನೇಜರ್ ಆಗಿ. ಆವಾಗ ನುಗ್ಗೇಹಳ್ಳಿ ಯಾವ ರೀತಿ ಇತ್ತು, ಈ ಭಾಗದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಯಾವ ರೀತಿ ಇತ್ತು ಅನ್ನೋದು ನನಗೆ ಗೊತ್ತಿದೆ. ಇಡೀ ಜಿಲ್ಲೆಯ ಚಿತ್ರಣ ನನಗಿದೆ. ಇದೇ ಹಾಸನದಲ್ಲಿದ್ದಾಗಲೇ ನಾನು KAS ಮಾಡಿದೆ. KAS ಮಾಡಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆಗಿ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗಿ, ಇಡೀ ಬೆಂಗಳೂರು 10 ಜಿಲ್ಲೆಗಳಿಗೆ ಜಾಯಿಂಟ್ ರಿಜಿಸ್ಟ್ರಾರ್ ಆಗಿ, ರಾಜ್ಯ ಮಟ್ಟದ ಅಡಿಷನಲ್ ರಿಜಿಸ್ಟ್ರಾರ್ ಆಗಿ, ಇನ್ನು ಕೇವಲ 2 ವರ್ಷ ಇದ್ದಿದ್ರೆ ನನಗೆ IAS ಸಿಗುವಂಥದ್ದು, IAS ಅಧಿಕಾರಿ ಆಗ್ತಾ ಇದ್ದೆ. ಇದನ್ನ ಯಾಕೆ ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ, ಗೋಕುಲ ಅಕಾಡೆಮಿನಲ್ಲಿ ಸಾಕಷ್ಟು ಜನ ಡಾಕ್ಟರ್ಗಳಾಗಿದ್ದಾರೆ. ಪರೀಕ್ಷಾ ದಿನಗಳು ಸಮೀಪಿಸುತ್ತಿದ್ದು ವಿದ್ಯಾರ್ಥಿಗಳು ಪಠ್ಯವನ್ನು ಚೆನ್ನಾಗಿ ಓದಿ ಮನನ ಮಾಡಿಕೊಂಡು ಆತ್ಮವಿಶ್ವಾಸದೊಂದಿಗೆ ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸುವಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣ್ ರವರು ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು. ಫೆಬ್ರವರಿ 27ರಿಂದ ಪದವಿ ಪೂರ್ವ ತರಗತಿಗಳ ಪರೀಕ್ಷೆ ಪ್ರಾರಂಭವಾಗುವುದರ ಜೊತೆಗೆ ಮಾರ್ಚ್ನಲ್ಲಿ SSLC ಪರೀಕ್ಷೆಗಳು ನಡೆಯಲಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಓಂ ಶಾಂತಿ ಲಕ್ಷ್ಮೀನಾರಾಯಣ್ ರವರು G4 ನ್ಯೂಸ್ ಮೂಲಕ ಪರೀಕ್ಷೆ ಎದುರಿಸುವ ಮಕ್ಕಳಿಗೆ ಶುಭ ಕೋರಿದ ಅವರು, ವಿದ್ಯೆಯಲ್ಲಿ ನಮ್ಮಲ್ಲಿ ನಮ್ಮ ಶಿಕ್ಷಕರು ಮತ್ತು
ಮಾತೆ ಸರಸ್ವತಿ ದೇವಿಯ ಮೇಲೆ ನಿಷ್ಠೆ ಹೊಂದಿ ಶ್ರದ್ಧಾ ಭಕ್ತಿಯಿಂದ ಪಾಠವನ್ನು ಚೆನ್ನಾಗಿ ಅಭ್ಯಾಸಿಸಬೇಕು. ಮುಂಜಾನೆ ಬೇಗ ಎದ್ದು ದೇವರ ಧ್ಯಾನದೊಂದಿಗೆ ನಿರಂತರ ಓದುವುದನ್ನು ರೂಢಿಸಿಕೊಂಡು ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಿ ಪೋಷಕರು ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕೆಂದರು. ಈ ದಿನ ಮಕ್ಕಳಿಗೆ ಪರೀಕ್ಷೆ ಹತ್ರ ಬರ್ತಾ ಇದೆ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗೋದು. ಪರೀಕ್ಷೆಯನ್ನು ಎದುರಿಸಬೇಕು ಅಂದರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಆತ್ಮವಿಶ್ವಾಸದಿಂದ ಈ ಪರೀಕ್ಷೆಯನ್ನು ಎದುರಿಸೋಕ್ಕೆ ಸಾಧ್ಯ. ನಾವು ಮಕ್ಕಳು ವಿದ್ಯೆಯಲ್ಲಿ ನಿಶ್ಚಯ ಇಟ್ಕೋಬೇಕು, ನಮ್ಮಲ್ಲಿ ನಿಶ್ಚಯ ಇಟ್ಕೋಬೇಕು, ಮಾಸ್ಟ್ರಲ್ಲೂ ನಿಶ್ಚಯ ಇಟ್ಕೋಬೇಕು. ಈ ಸರಸ್ವತಿ ಮೇಲೆ ಈ ನಿಶ್ಚಯ ಇಟ್ಕೊಂಡಾಗ ನಾವು ವಿಜಯಗಳು ಹಾಗೆ ಆಗ್ತೀವಿ. ನಾವು ಪರೀಕ್ಷೆ ಬರೆಯುವಾಗ ವ್ಯರ್ಥ ಸಂಕಲ್ಪ ಮಾತಾಡಬೇಡ್ದು, ಅವರಿಗೆ ಹೀಗೆ ಅಂತ ಮಾಡಿದಾಗ ನಾವು ಹಿಂದೆ ಉಳ್ಕೊಂಬಿಡ್ತೀವಿ. ಆದ್ದರಿಂದ ಮಕ್ಕಳು ಏನೇ ಯಾರು ಮಾತಾಡೋನು ಕೇಳಿಬಿಟ್ಟು ಪರೀಕ್ಷೆಯಲ್ಲಿ ಗಮನ ಕೊಟ್ಟಾಗ ಅದು ಪರೀಕ್ಷೆ ನಮ್ಮ ಮನಸ್ಸಲ್ಲಿ ಪರಿಶುದ್ಧವಾಗಿ ಕೂತ್ಕೊಳ್ಳುತ್ತೆ. ನಾವು ಬೆಳಿಗ್ಗೆ ಎದ್ದು ದೇವ್ರ ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದು ಕೂತ್ಕೊಂಡಾಗ ನಮಗೆ ಯಾರ ಜೊತೆನೂ ಮಾತಾಡ್ದಲೆ ಆಗ ನಮ್ಮ ಪರೀಕ್ಷೆಯ ಪ್ರಶ್ನೆಗೆ ಉತ್ತರ ನಮ್ಮ ಮನಸ್ಸಲ್ಲಿ ಸದಾ ಕೂತಿರುತ್ತೆ. ಅದರಿಂದ ಆತ್ಮವಿಶ್ವಾಸದಿಂದಲೇ ಪ್ರೀತಿಯಲ್ಲಿರುತ್ತೆ ಶಾಂತಿಯಲ್ಲಿ ಇರುತ್ತೆ ಸತ್ಯತೆ ಇದ್ದೇ ಇರುತ್ತೆ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲು ಗುರು. ತಾಯಿನೇ ಮೊದಲು ಗುರು. ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸ್ಬೇಕಾರೆ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ದೇವದೇವೋಭವ ಅಂತ ಹೇಳ್ತಾರೆ. ಮೊದಲು ತಾಯಿ ತಂದೆಗೆ ಮೊದಲು ಗುರು ಸ್ಥಾನ ದೇವಸ್ಥಾನ ಸಿಗೋದು. ಅದರಿಂದ ತಾಯಿಯಾದವರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬುದ್ಧಿ ಒಳ್ಳೆಯ ಮನಸ್ಸನ್ನು ಕೊಡಬೇಕು. ಏನು ಒತ್ತಡವನ್ನು ಹೇರಬೇಡದು ಮಕ್ಕಳ ಮೇಲೆ. ಅದರಿಂದ ಏನೇ ಪಾಲಕ ಪಂಚಾಮೃತ ಅಂತ ತಿಳಿದು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಸ್ವೀಕಾರ ಮಾಡಿ ಈ ಪರೀಕ್ಷೆಯನ್ನು ಎದುರಿಸಬೇಕು. ಆ ಪರೀಕ್ಷೆಯನ್ನು ಎದುರಿಸಿ ಕೈ ನೆನಪು ಮರೆಯಾಗಲಿ ನೆನಪು ಚಿರವಾಗಲಿ. ಈ ಕಂಡ ಕನಸು ಹೊಸ ದಿನಗಳು ಬರಲಿ ಅಂತ ಈ ಶುಭಾಶಯನ ಕೋರ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯರವರು ಪೌರಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಪೌರಕಾರ್ಮಿಕರಿಂದ ಪುರಸಭೆ ಎದುರು ದಿಢೀರ್ ಪ್ರತಿಭಟನೆ. ಪೌರಕಾರ್ಮಿಕರ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಬೆಂಬಲ. ಉತ್ತಮ ಶಿಕ್ಷಣದಿಂದ ಮಾತ್ರ ಮಕ್ಕಳ ಬದುಕು ಭವಿಷ್ಯ ಸದೃಢವೆಂದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ. ನುಗ್ಗೇಹಳ್ಳಿಯಲ್ಲಿನ ಶ್ರೀ ಗೋಕುಲ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. ಹಾಗೂ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯಲ್ಲಿ ನಡೆಯುವ 10 ಮತ್ತು 12ನೇ ತರಗತಿ ಪರೀಕ್ಷೆಗೆ ಹೆದರದೆ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸುವಂತೆ ಮಕ್ಕಳಿಗೆ ಕರೆ ಕೊಟ್ಟ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ಇದರೊಂದಿಗೆ ವಾರ್ತಾಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.